ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ನಮ್ಮ ಪ್ರಶ್ನೆ ಐಸಿಸಿ ವುಮೆನ್ಸ್ T20I ಚಾಲೆಂಜ್ ಟ್ರೋಫಿ 2026ರ ಉದ್ಘಾಟನಾ ಆವೃತ್ತಿ ಎಲ್ಲಿ ನಡೆಯಿತು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ರುವಾಂಡಾ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ USA. ಸರಿಯಾದ ಉತ್ತರ ರುವಾಂಡಾ. ಇದ್ರ ಬಗ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ, ಪಂದ್ಯಾವಳಿ ಐಸಿಸಿ ವುಮೆನ್ಸ್ T20I ಚಾಲೆಂಜ್ ಟ್ರೋಫಿ 2026 ಉದ್ಘಾಟನಾ ಆವೃತ್ತಿ ಇದು. ಆಯೋಜಕರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮೀನ್ಸ್ ICC. ಆತಿಥೇಯ ರುವಾಂಡಾ ಕ್ರಿಕೆಟ್ ಅಸೋಸಿಯೇಷನ್. ದಿನಾಂಕ ಯಾವಾಗಿಂದಂದ್ರೆ 18 ಏಪ್ರಿಲ್ನಿಂದ 2 ಮೇ 2026ರವರೆಗೆ. ಸ್ಥಳ ಗಹಾಂಗಾ ಕ್ರಿಕೆಟ್ ಸ್ಟೇಡಿಯಂ, ಕಿಗಾಲಿ, ರುವಾಂಡಾ. 2 ಅಕ್ಕಪಕ್ಕ ಮೈದಾನಗಳು ಇವೆ. ಉದ್ದೇಶ ಐಸಿಸಿಯ ಹೊಸ ಉಪಕ್ರಮ ಅಸೋಸಿಯೇಟ್ ರಾಷ್ಟ್ರಗಳಿಗೆ ಅವಕಾಶ. ಎಮರ್ಜಿಂಗ್ ನೇಷನ್ಸ್ ಟ್ರೋಫಿಗೆ ಅರ್ಹತೆ ಪಡೆಯುವುದ ಪ್ರತಿ ಐಸಿಸಿ ಪ್ರದೇಶದ ಟಾಪ್ ಯಾರ್ಕ್ ತಂಡಗಳಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ ನೀಡಲಾಗಿರುತ್ತದೆ. ಮಹಿಳಾ ಕ್ರಿಕೆಟ್ ವಿಸ್ತರಣೆ 2026ರ T20 ವಿಶ್ವಕಪ್ 12 ತಂಡಗಳಿಗೆ 2030ರ ವೇಳೆಗೆ 16 ತಂಡಗಳಿಗೆ ವಿಸ್ತರಣೆ ಹಿನ್ನೆಲೆ ಡಬಲ್ ರೌಂಡ್ ರಾಬಿನ್. ಪ್ರತಿ ತಂಡವು ಇತರ ಎಲ್ಲ ತಂಡಗಳೊಂದಿಗೆ 2 ಬಾರಿ ಆಡುತ್ತದೆ. ಒಟ್ಟು 20 ಪಂದ್ಯಗಳು. ಭಾಗವಹಿಸುವ 5 ತಂಡಗಳು ಪ್ರಾದೇಶಿಕ ಪ್ರತಿನಿಧಿಗಳ ತಂಡ. ಯಾವ್ಯಾವುದು ಅಂದ್ರೆ ರುವಾಂಡಾ, ಇಟಲಿ, ನೇಪಾಳ, USA, ವಾನುವಾಟು. ಪಂದ್ಯಾವಳಿ ವೇಳಾಪಟ್ಟಿ. ಪ್ರಮುಖ ದಿನಾಂಕಗಳು 18 ಏಪ್ರಿಲ್ ಉದ್ಘಾಟನಾ ಪಂದ್ಯ ರುವಾಂಡಾ ವರ್ಸಸ್ ಇಟಲಿ, ನೇಪಾಳ ವರ್ಸಸ್ USA. 19 ಏಪ್ರಿಲ್ ರುವಾಂಡಾ ವರ್ಸಸ್ ವಾನುವಾಟು. 2 ಮೇ ಫೈನಲ್ ದಿನ. ಲೀಗ್ ಹಂತದ ಟಾಪ್ ತಂಡ ಚಾಂಪಿಯನ್ಸ್ ಆಗಿರುತ್ತೆ. ಒಟ್ಟು ಪಂದ್ಯದ ದಿನ 10 ದಿನ, 4 ದಿನ ವಿಶ್ರಾಂತಿಯಾಗಿರುತ್ತದೆ. ಮಹತ್ವದ ಪರೀಕ್ಷಾ ಕೀ ಪಾಯಿಂಟ್ಸ್ ಯಾವುದು ಅಂದ್ರೆ ಎಕ್ಸಾಮ್ಸ್ಗೆ ಮೊದಲ ಬಾರಿ ಐಸಿಸಿಯಿಂದ ಅಸೋಸಿಯೇಷನ್ ಮಹಿಳಾ ತಂಡಗಳಿಗಾಗಿ ಪ್ರತ್ಯೇಕ ಟೈರ್ 2 ಜಾಗತಿಕ ಟೂರ್ನಿ. ಆಫ್ರಿಕಾ ರುವಾಂಡಾದಲ್ಲಿ ನಡೆಯುತ್ತಿರುವ ಮೊದಲ ಐಸಿಸಿ ಮಹಿಳಾ ಜಾಗತಿಕ ಟೂರ್ನಿ. ಆಫ್ರಿಕಾ ಕ್ರಿಕೆಟ್ ಬೆಳವಣಿಗೆ ಮೈಲುಗಲ್ಲು. ಎಮರ್ಜಿಂಗ್ ನೇಷನ್ಸ್ ಟ್ರೋಫಿ ಚಾಲೆಂಜ್ ಟ್ರೋಫಿ ವಿಶ್ವಕಪ್ 3 ಹಂತದ ಅಭಿವೃದ್ಧಿ ಮಾರ್ಗ. ಲೈವ್ ಪ್ರಸಾರ ICC.TV ನಲ್ಲಿ ಉಚಿತವಾಗಿ ಲೈವ್ ಇರುತ್ತೆ. ICCcricket.com ನಲ್ಲಿ ಹೈಲೈಟ್ಸ್ ಇರುತ್ತೆ. ಸ್ಥಳೀಯ ಪರಿಣಾಮ ರುವಾಂಡಾ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಸ್ಟೀಫನ್ ಮುಸಾಲೆ ನಮ್ಮ ಅಭಿಮಾನಿಗಳು ಗಹಾಂಗಾವನ್ನು ತುಂಬಿ ಎಂದು ಕರೆ. ಮುಂದಿನ ಪ್ರಶ್ನೆ 2026ರ ನೇಚರ್ ಮೆಟಾಬಲಿಸಂ ವರದಿಯ ಪ್ರಕಾರ ಫ್ರುಕ್ಟೋಸ್ ಏನು? ಆಪ್ಷನ್ ಎ ಕೇವಲ ಕ್ಯಾಲರೀಸ್, ಆಪ್ಷನ್ ಬಿ ಚಯಾಪಚಯ ಸಂಕೇತ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ಕೊಬ್ಬು. ಸರಿಯಾದ ಉತ್ತರ ಚಯಾಪಚಯ ಸಂಕೇತ. ಇದ್ರ ಬಗ್ಗೆ ನೋಡೋದಾದ್ರೆ ಪ್ರಕಟಣೆ ಇದು ನೇಚರ್ ಮೆಟಾಬಲಿಸಂ 18 ಏಪ್ರಿಲ್ 2026ರಂದು ಪ್ರಕಟಣೆ ಆಗಿರೋದು. ಮುಖ್ಯ ಸಂಶೋಧಕರು ಯಾರು? ಡಾಕ್ಟರ್ ರಿಚರ್ಡ್ ಜಾನ್ಸ್, ಯೂನಿವರ್ಸಿಟಿ ಆಫ್ ಕೊಲೊರಾಡೊ ಇನ್ಸ್ಟಿಟ್ಯೂಟ್. ಪ್ರಮುಖ ತೀರ್ಮಾನ ಫ್ರುಕ್ಟೋಸ್ ಕೇವಲ ಕ್ಯಾಲರಿಯಲ್ಲ, ಅದು ಕೊಬ್ಬು ಉತ್ಪಾದನೆ ಮತ್ತು ಸಂಗ್ರಹಣೆ ಪ್ರೇರೇಪಿಸುವ ಚಯಾಪಚಯ ಸಂಕೇತ. ಫ್ರುಕ್ಟೋಸ್ ಅಂದ್ರೇನು? ರಾಸಾಯನಿಕದ ಸರಳ ಸಕ್ಕರೆ, ಮೊನೊಸ್ಯಾಕರೈಡ್. ನೈಸರ್ಗಿಕ ಮೂಲ ಹಣ್ಣು ಮತ್ತು ಜೇನುತುಪ್ಪ. ಸಂಸ್ಕರಿತ ಮೂಲ ಟೇಬಲ್ ಸಕ್ಕರೆ, ಹೈಫ್ರಕ್ಟೋಸ್ ಕಾರ್ನ್ ಸಿರಪ್. ತಂಪು ಪಾನೀಯ, ಪ್ಯಾಕೇಜ್ಡ್ ಆಹಾರ, ಹಣ್ಣಿನ ರಸ. ಸೇವನೆ ಆಧುನಿಕ ಆಹಾರದಲ್ಲಿ ಅತಿ ವ್ಯಾಪಕ, ವಿಶೇಷವಾಗಿ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್. - 2026ರ ಸಂಶೋಧನಾ 5 ಪ್ರಮುಖ ಅಂಶಗಳು ಏನು ಇದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಚಯಾಪಚಯ ಮೂಲಕ ಅಂದ್ರೆ ಮೆಟಾಬಾಲಿಕ್ ಡ್ರೈವರ್ ಏನ್ ಹೇಳ್ತಾರೆ? ಫ್ರುಕ್ಟೋಸ್ ಕ್ಯಾಲರಿ ಮೂಲಕ ಮೂತ್ರವಲ್ಲ, ಕೊಬ್ಬು ಸಂಶ್ಲೇಷಣೆ ಪ್ರಚೋದಿಸುವ ಸಂಕೇತ. ಗ್ಲೂಕೋಸ್ಗಿಂತ ಭಿನ್ನವಾಗಿ ಶಕ್ತಿ ನಿಯಂತ್ರಣ ಹಂತಗಳನ್ನು ಬೈಪಾಸ್ ಮಾಡುತ್ತದೆ. ಎಟಿಪಿ ಕ್ಷೀಣತೆ. ಫ್ರುಕ್ಟೋಸ್ ಚಯಾಪಚಯವು ಕೋಶೀಯ ಶಕ್ತಿ ಎಟಿಪಿಯನ್ನು ಕಡಿಮೆ ಮಾಡಿ ಚಯಾಪಚಯ ಒತ್ತಡ ಉಂಟು ಮಾಡಬಹುದು.
ಆಂತರಿಕ ಉತ್ಪಾದನೆ. ದೇಹವು ಗ್ಲೂಕೋಸ್ ಅನ್ನು ಫ್ರೂಕ್ಟೋಸ್ ಆಗಿ ಪರಿವರ್ತಿಸಬಹುದು ಆಹಾರದಿಂದ ಮಾತ್ರವಲ್ಲ. ರೋಗಿಗಳ ಸಂಬಂಧ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಒಂದು ರೋಗ ಇದೆ. ಅದು ಏನು ಹೇಳುತ್ತೆ, ಏನು ಸ್ಥೂಲಕಾಯ, ಇನ್ಸುಲಿನ್ ಪ್ರತಿರೋಧಿ, ಹೃದಯ ರೋಗ, ಟೈಪ್ 2 ಮಧುಮೇಹ. ಯಕೃತ್ತಿನ ಕೊಬ್ಬು ನೇರವಾಗಿ ಕೊಬ್ಬಿನ ಪಿತ್ತಜನಕ ಕಾಯಿಲೆಗೆ ಕಾರಣ. ಕ್ಯಾನ್ಸರ್. ಫ್ರೂಕ್ಟೋಸ್ ಕರುಳಿನ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಗೆ ಸಹಾಯ. ಹೃದಯ ಡಾಲ್ ಉಪ್ಪು. ಸೂಕ್ಷ್ಮ ಇಲಿಗಳಲ್ಲಿ ಫ್ರೂಕ್ಟೋಸ್ ಮತ್ತು ಉಪ್ಪು. ಹೃದಯ ಹೈಪೋಟ್ರೋಫಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ 3D ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಘಟಕ ಎಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಗುಜರಾತ್, ಒಡಿಶಾ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಶಾ. ಇನ್ನು ಪ್ರಮುಖ ಘಟನೆಗಳು ನೋಡೋದಾದ್ರೆ ಯೋಜನೆ. ಭಾರತದ ಮೊದಲ 3D ಗ್ಲಾಸ್ ಸೆಮಿಕಂಡಕ್ಟರ್ ಪ್ಯಾಕೇಜಿಂಗ್ ಘಟಕ ಇದಾಗಿದೆ. ಇದು 19 ಏಪ್ರಿಲ್ 2026ರಂದು ಬಂದಿರೋದು. ಸ್ಥಳ ಇನ್ಫೋ ವ್ಯಾಲಿ, ಭುವನೇಶ್ವರ, ಒಡಿಶಾದಲ್ಲಿ. ಶಂಕುಸ್ಥಾಪನೆ ಮಾಡಿದವರು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ. ಇದು ಹೂಡಿಕೆ ಬಂದು 1,945.53 ಕೋಟಿಯಿಂದ 2,000 ಕೋಟಿ ಬೇಕಾಗುತ್ತೆ. ಇದು ಮೊದಲನೇ ಹಂತ ಕಂಪನಿ. ಇದು 3D ಗ್ಲಾಸ್ ಸೊಲ್ಯೂಷನ್ ಭಾರತೀಯ ಘಟಕ ಆಗಿದೆ. ಒಡಿಶಾ ಮಹತ್ವ ಬಗ್ಗೆ ನೋಡೋದಾದ್ರೆ ಭಾರತದ ಏಕೈಕ ರಾಜ್ಯ ಇದು. ಕಾಂಪೌಂಡ್ ಸೆಮಿಕಂಡಕ್ಟರ್ ಫ್ಯಾಬ್ ಮತ್ತು 3D ಗ್ಲಾಸ್ ಸಬ್ಸ್ಟ್ರೇಟ್ ಪ್ಯಾಕೇಜಿಂಗ್ ಎರಡು ಘಟಕಗಳು ಇರುವ ರಾಜ್ಯ ಇದು. ಹೂಡಿಕೆ. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಈಗಾಗಲೇ 10,000 ಕೋಟಿ ಹೂಡಿಕೆ ಆಗಿದೆ. ಇತರ ಕಂಪನಿಗಳು RIR ಪವರ್ ಎಲೆಕ್ಟ್ರಾನಿಕ್ಸ್, CCSCM ಕಾರ್ಯಾಚರಣೆ ಆರಂಭಿಸಿವೆ. ಜಾಗತಿಕ ಆಸಕ್ತಿ. ಇಂಟೆಲ್, ಲಾಕ್ಹೀಡ್ ಮಾರ್ಟಿನ್, ಅಪ್ಲೈಡ್ ಮೆಟೀರಿಯಲ್ಸ್ ನಂತರ ಕಂಪನಿಗಳು ಪ್ಯಾಕೇಜಿಂಗ್ ತಂತ್ರಜ್ಞಾನದಲ್ಲಿ ಆಸಕ್ತಿ. ಪರಿವರ್ತನೆ. ಖನಿಜ ಆಧಾರಿತ ಆರ್ಥಿಕತೆಯಿಂದ ತಂತ್ರಜ್ಞಾನ ಚಾಲಿತ ಬೆಳವಣಿಗೆ ಕೇಂದ್ರಕ್ಕೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಏನಿರುತ್ತೆ ಇದ್ರ ಹಿನ್ನೆಲೆ ಉದ್ದೇಶ ಏನು ಇರುತ್ತೆ? ಇದು ಆತ್ಮನಿರ್ಭರ ಭಾರತ, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಬೆಳವಣಿಗೆ. ಭಾರತ ಈಗ ವಿಶ್ವದ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕದಲ್ಲಿ ಒಂದಾಗಿದೆ. ಸಹಾಯ. ಕೇಂದ್ರ ಸರ್ಕಾರ ಉತ್ಪಾದನೆ ಸಂಯೋಜಿತ ಪ್ರೋತ್ಸಾಹ ಯೋಜನೆ. ಮುಂದಿನ ಪ್ರಶ್ನೆ, ವಿಶ್ವಸೂತ್ರ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಆಪ್ಷನ್ ಎ ಸಂಸ್ಕೃತಿ ಸಚಿವಾಲಯ, ಆಪ್ಷನ್ ಬಿ ಜವಳಿ ಸಚಿವಾಲಯ, ಆಪ್ಷನ್ ಸಿ ವಾಣಿಜ್ಯ ಸಚಿವಾಲಯ, ಆಪ್ಷನ್ ಡಿ MSME ಸಚಿವಾಲಯ. ಉತ್ತರ ಆಪ್ಷನ್ ಬಿ ಜವಳಿ ಸಚಿವಾಲಯ. ಪ್ರಮುಖ ಘಟನೆ ನೋಡಿದಾದ್ರೆ ಯೋಜನೆ ವಿಶ್ವಸೂತ್ರ ವಿವ್ಸ್ ಆಫ್ ಇಂಡಿಯಾ ಫಾರ್ ದಿ ವರ್ಲ್ಡ್ ಉದ್ಘಾಟನೆ ಆಗಿದ್ದು 19 ಏಪ್ರಿಲ್ 2026. ವೇದಿಕೆ 41ನೇ ಫೆಮಿನಾ ಮಿಸ್ ಇಂಡಿಯಾ ಗ್ರ್ಯಾಂಡ್ ಫಿನಾಲೆ KIT ಭುವನೇಶ್ವರ, ಒಡಿಶಾ. ಆರಂಭಿಸಿದವರು ಜವಳಿ ಸಚಿವಾಲಯ, ಅಭಿವೃದ್ಧಿ ಆಯುಕ್ತರ ಕಚೇರಿ ಮತ್ತೆ NIFT ಸಹಯೋಗ. ವಿನ್ಯಾಸ ಮಾಡಿದವರು ವೈಶಾಲಿ ಎಸ್ ಅವರು. ಭಾಗವಹಿಸಿದ ಪ್ರಮುಖ ನೌಕೆಗಳ ಯಾವುದಂದ್ರೆ ವಾರಣಾಸಿ, ಬ್ರೋಕೆಡ್, ಲೆಪ್ತಾ, ಕೋಟಾ, ಡೋರಿಯಾ, ಮಹೇಶ್ವರಿ, ಕಾಸವೋ, ಪೈಠಾನಿ, ಫುಲ್ಕಾರಿ, ಜಮದಾನಿ, ಕುಲ್ಲುಶಾಕ್, ಉಪ್ತಾಳ, ಪೂನಾ, ಪಶ್ತಿನಾ, ಇಕ್ತಾಲ್, ಜಮಾಲ್ಗನಿ, ರಿಂದಿಯಾ ಮತ್ತೆ ಇತ್ಯಾದಿ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಪೆಟ್ರೋಗಿಫ್ಟ್ ಸಂರಕ್ಷಣಾ ಉದ್ಯಾನವನ ಎಲ್ಲಿ ಸ್ಥಾಪನೆಯಾಗುತ್ತಿದೆ? ಆಪ್ಷನ್ ಎ ಹಿಮಾಚಲ ಪ್ರದೇಶ, ಆಪ್ಷನ್ ಬಿ ಲಡಾಖ್, ಆಪ್ಷನ್ ಸಿ ಅರುಣಾಚಲ್ ಪ್ರದೇಶ, ಆಪ್ಷನ್ ಡಿ ಸಿಕ್ಕಿಂ. ಸರಿಯಾದ ಉತ್ತರ ಲಡಾಖ್. ಈ ಲಡಾಖ್ನಲ್ಲಿ ಲೇಹ್ ಹತ್ರ ಇರೋ ಸಿಂಧು ನದಿ ತೀರ ಹತ್ರ ಇದಾಗಿರೋದು. ಇದರದ್ದು ಪ್ರಮುಖ ಘಟನೆ ನೋಡೋದಾದ್ರೆ ಯೋಜನೆ ಭಾರತದ ಮೊದಲ ಪೆಟ್ರೋಗ್ಲಿಫ್ ಕನ್ಸರ್ವೇಷನ್ ಪಾರ್ಕ್ ಯಾವಾಗ ಯಾವ ದಿನ 18/10/19 ಏಪ್ರಿಲ್ ವಿಶ್ವದ ಪರಂಪರಾ ದಿನ. ಸ್ಥಳ ಸಿಂಧು ನದಿ ತೀರದ ಸಿಂಧು ಘಾಟ್, ಲೇಹ್ ಲಡಾಖ್ನಲ್ಲಿ. ಶಂಕುಸ್ಥಾಪನೆ ಮಾಡಿದರು ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ.
ಉದ್ದೇಶ ಶತಮಾನಗಳಷ್ಟು ಹಳೆಯ ಶೀಲಾ ಕೆತ್ತನೆಗಳ ಸಂರಕ್ಷಣೆ. ಯೋಜನೆಯ ಮುಖ್ಯಾಂಶಗಳು ನೋಡೋದಾದರೆ ಸಂಗ್ರಹಣೆ. ಲಡಾಖ್ನಾದ್ಯಂತ ಹರಡಿರುವ 400ಕ್ಕೂ ಅಧಿಕ ತಾಣಗಳಿಂದ ಅಪಾಯದಲ್ಲಿರುವ ಪ್ರತ್ಯೇಕವಾಗಿರುವ ಪೆಟ್ರೋಗ್ಲಿಫ್ಗಳನ್ನು ಸಂಗ್ರಹಿಸಿ ಉದ್ಯಾನಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಬೆದರಿಕೆಗಳು ಅನಿಯಂತ್ರಿತ ಪ್ರವಾಸೋದ್ಯಮ, ರಸ್ತೆ ನಿರ್ಮಾಣ, ಬಂಡೆ ಸ್ಫೋಟ, ಹವಾಮಾನೋತ್ತಡ, ಜಾಗೃತಿ ಕೊರತೆ. ಉದ್ಯಾನವನ ಪಾತ್ರ ಸಂರಕ್ಷಣೆ ಮತ್ತು ಶೈಕ್ಷಣಿಕ ಪ್ರದೇಶ ಮತ್ತು ಸಂಶೋಧನೆ ವೇದಿಕೆ. ಒಡಂಬಡಿಕೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಪುರಾತತ್ವ ದಾಖಲೆ ಮತ್ತು ವಸ್ತು ಸಂಗ್ರಹಣಾ ಇಲಾಖೆ ನಡುವೆ ಎಂಒಯು. ವಿಶೇಷತೆ ಸಿಂಧೂ ಮತ್ತು ಝಂಸ್ಕರ್ ನದಿ ದಡದಲ್ಲಿರುವ ಅತಿ ಅಪಾಯದಲ್ಲಿರುವ ಕೆತ್ತನೆಗಳಿಗೆ ಆದ್ಯತೆ. ಲಡಾಖ್ನ ಮಹತ್ವ. ದಕ್ಷಿಣ ಮಧ್ಯ ಏಷ್ಯಾದ ಅತ್ಯಂತ ಶ್ರೀಮಂತ ಪ್ರಾಗೈತಿಹಾಸಿಕ ಶಿಲಾಕಲಾ ಸಂಗ್ರಹ ಇದು. ಪ್ರಮುಖ ತಾಣಗಳು ಡೊಮಲ್ಕರ್, ದಾ ಹನು ಮತ್ತು ಅಲ್ಚಿರ್, ಚಿಲಿಂಗ್, ಟಾಕ್ಸೊಂಗೆ. ಇತಿಹಾಸದ ಪಾತ್ರ. ಪ್ರಾಚೀನ ವ್ಯಾಪಾರ ಮಾರ್ಗ, ವಲಸೆ, ಧಾರ್ಮಿಕ ಪರಂಪರೆಯ ಕೇಂದ್ರ. ತೆರೆದ ವಸ್ತು ಸಂಗ್ರಹಾಲಯ, ಕಲ್ಲಿನ ಮೇಲೆ ಕೆತ್ತಿದ ನಾಗರಿಕತೆಗಳು. ಪರೀಕ್ಷೆಗೆ ಮುಖ್ಯವಾದ ಅಂಕಗಳು ನೋಡೋದಾದರೆ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ ಯಾವುದು ಅಂದರೆ ಲಡಾಖ್. ದಿನಾಂಕ 19 ಏಪ್ರಿಲ್ ವಿಶ್ವ ಪರಂಪರೆ ದಿನ ಮಾಡಿರೋದು. ನದಿಯಲ್ಲಿ ಸಿಂಧೂ ನದಿ ತೀರದ ಸ್ಥಾಪನೆ. ಸಂಖ್ಯೆ ಲಡಾಖ್ನಲ್ಲಿ ಸುಮಾರು 400ಕ್ಕೂ ಪೆಟ್ರೋಗ್ಲಿಫ್ ತಾಣಗಳಿವೆ. ಭಾಷೆ ಸಂಸ್ಕೃತಿ ಅರೇಬಿಕ್, ಚೈನೀಸ್ ಶಾಸನಗಳು ದೊರಕಿವೆ. ಎಎಸ್ಐ ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯೊಂದಿಗೆ ಜಂಟಿ ಸಂರಕ್ಷಣೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಥ್ಯಾಂಕ್ ಯು.